ಮಹಿಳೆ ನಾನು, ಪ್ರಾಪ್ತಿ ಮೆಂಡನ್. ಯಾವುದು ಆ ಕ್ಷೇತ್ರ ಎಂದಿರಾ? ಅದೇ ಮೀನುಗಾರಿಕೆ. ಎಲ್ಲ ಸಾಧಕರ ಹಿಂದೆಯೂ ಪಟ್ಟ ಕಷ್ಟದ ಸಾಲು ಇದ್ದೇ ಇದೆಯಂತೆ. ಆದರೆ ಅದಕ್ಕೆ ಹೊರಟಾದವಳು ನಾನು. ತಂದೆ ತಾಯಿಯರ ಪ್ರೀತಿಯ ಮಗಳಾಗಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕಾನ್ವೆಂಟಿನಲ್ಲಿಯೇ ಪಡೆದಿದ್ದೇನೆ. ನಂತರದ ನನ್ನ ವಿದ್ಯಾಭ್ಯಾಸದಷ್ಟೇ ಪ್ರಾಮುಖ್ಯತೆ ಹೊಂದಿದ್ದು ಈ ಮೀನುಗಾರಿಕೆ. ಇದೇ ವೃತ್ತಿಯಲ್ಲಿದ್ದವರು ನನ್ನ ತಂದೆ ಜಯಪ್ರಕಾಶ್ ಮೆಂಡನ್, ತಾಯಿ ಕಲಾವತಿ. ಅವರಿಂದ ಕೇಳಿ ತಿಳಿದ ಎಷ್ಟೋ ಸಮುದ್ರದ ಸಾಹಸ ಗಾಥೆಯೇ ನನ್ನನ್ನ ಅದರತ್ತ ಆಕರ್ಷಿಸಿತು ಎಂದೆನ್ನಬಹುದು ಏನೋ. 13ನೇ ವಯಸ್ಸಿನಲ್ಲಿಯೇ ನನ್ನ ತಂದೆ ಕಡಲಿಗೆ ಕರೆದುಕೊಂಡು ಹೋಗಿದ್ರು. ಕೇಳುವ ಮುಂಚೆಯೇ ಎಲ್ಲವೂ ಪ್ರಾಪ್ತವಾಗ್ತಾ ಇದ್ದಂತಹ ನನಗೆ ಸಮುದ್ರದ ಅಗಾಧತೆ, ವಿಸ್ತಾರ ಎಲ್ಲವನ್ನು ಕಂಡು ಅನಿಸಿದ್ದು ನಾನೀವರೆಗೂ ಬಂದಿಯಾಗಿದ್ದೆ ಎಂದು. ಅಲ್ಲಿನ ಆ ಸ್ವಾತಂತ್ರ್ಯವನ್ನು ಮತ್ತೆ ಮತ್ತೆ ಅನುಭವಿಸಬೇಕೆಂದು ಪದೇ ಪದೇ ಕಡಲಿಗಿಳಿಯ ಬಯಸಿದೆ. ಈ ನನ್ನ ಆಸಕ್ತಿಯನ್ನು ನೀರೆರೆದು ಪೋಷಿಸಿದವರು ನನ್ನ ಹೆತ್ತವರು ಮತ್ತೆ ಸಮಾಜ. ಇದೇ ಪ್ರೋತ್ಸಾಹದಿಂದಲೇ ಬಲೆ ಬೀಸೋದನ್ನ ಕಲಿತೆ, ಬಲೆ ಎಳೆಯೋದನ್ನ ಕಲಿತೆ. ಬಲೆಯಲ್ಲಿ ಬಿದ್ದ ಮೀನನ್ನು ವಿಂಗಡಿಸಿ ಧಕ್ಕೆಗೆ ಮರಳಿದ ನಂತರ ಅವನ್ನೆಲ್ಲ ಕೆಳಗಿಳಿಸಿ ಹಾರುವುದಕ್ಕೂ ಹರಾಜಿಗೆ ನಿಲ್ಲುವುದಕ್ಕೂ ಮುಂದಾದೆ. ಇದರ ಜೊತೆಯಲ್ಲಿಯೇ ವಿದ್ಯಾಭ್ಯಾಸದಲ್ಲೂ ಇದೇ ಮೀನುಗಾರಿಕೆಯಲ್ಲಿ ಪದವಿ ಉನ್ನತ ವ್ಯಾಸಂಗವನ್ನು ಪೂರೈಸಿಕೊಂಡೆ. ಎಲ್ಲದಕ್ಕಿಂತ ರೋಮಾಂಚನಕಾರಿಯಾದದ್ದು ಯಾವುದು ಗೊತ್ತೇ? ಅದೇ ಮಳೆಗಾಲದ ಮೀನುಗಾರಿಕೆ. 4-5 ಮೀಟರ್ ಅಂತರದಲ್ಲಿರುವ ಇನ್ನೊಂದು ದೋಣಿಯು ಕಾಣಿಸದಂತಹ ಸ್ಥಿತಿ. ಯಾವಾಗ ತೂಫಾನ್ ಏಳುವುದೋ ತಿಳಿಯುವುದೇ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಸಾಂಪ್ರದಾಯಿಕ ದೋಣಿಯನ್ನ ನಡೆಸಿಕೊಂಡು ರಾಣಿ ಬಲೆ ಬೀಸುವಾಗಿನ ಅನುಭವ ರೋಮಾಂಚನವೇರಿಸುವಂಥದ್ದು. ಸೂರ್ಯ ಮೇಲೇರೋವರೆಗೂ ಮಲಗಿರುವಂತಹ ಹುಡುಗಿಯೇ ನಾನು. ಹಾಗೆ ಒಮ್ಮೆ ಕಡಲಿಗಿಳಿದ ನಂತರ ಇನ್ನೊಮ್ಮೆ ಕಡಲಿಗೆ ಹೋಗುವುದೆಂದರೆ ಬೆಳಿಗ್ಗೆ ಬೇಗ 2:30-3 ಗಂಟೆಗೆಲ್ಲ ಎದ್ದು ಬಿಡ್ತಾ ಇದ್ದೆ. ಬಿಸಿಲಿಗೆ ಹೋದ್ರೆ ಮೈ ಕಪ್ಪಾಗ್ತದೆ ಎನ್ನುವ ಮನಸ್ಥಿತಿಯವಳೆ. ಆದರೆ ಆ ಸಮುದ್ರದ ಮಧ್ಯದಲ್ಲಿ ಯಾವುದರ ಪರಿವೆಯೇ ನನಗಿರುತ್ತಿರಲಿಲ್ಲ. ಇಷ್ಟೆಲ್ಲ ಈ ಸಮಾಜದಿಂದ ಪಡೆದ ನನ್ನ ಈಗಿನ ತುಳಿತ ಇದೇ ಸಮಾಜಕ್ಕೆ ನಾನೇನಾದರೂ ಕೊಡಬೇಕು ಅನ್ನೋದು. ಸುಸ್ಥಿರ ಮೀನುಗಾರಿಕೆಯಲ್ಲಿ ಉನ್ನತ PhD ಮಾಡಬೇಕು ಅಂತ ಹೇಳುವಂತಹ ಮಹತ್ವಾಕಾಂಕ್ಷೆ ಇದ್ದೇ ಇದೆ. ಅದರೊಂದಿಗೆ ಕಡಲಿನ ಮೀನುಗಾರಿಕೆಯಲ್ಲಿ ಮಹಿಳೆಯರನ್ನು ಉತ್ತೇಜಿಸಿ ಮಹಿಳೆಯರದ್ದೇ ತಂಡವನ್ನು ರಚಿಸಿಕೊಂಡು ಕಡಲಿಗೆ ಇಳಿಬೇಕು ಅನ್ನುವ ಬಯಕೆಯನ್ನು ನಾನು ಹೊಂದಿದ್ದೇನೆ.